ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರಿತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣನ ಆರ್ಭಟ ತೀವ್ರವಾಗ್ತಾ ಇದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳು ಭೋರ್ಗರಿತಾ ಇದ್ದಾವೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ಈಗ ಜೀವಕಳೆ ಬರ್ತಾ ಇದೆ. ಮಂಗಳೂರಿನ ಸೂರತ್ಕಲ್ನಲ್ಲಿ ಕಡಲ ರಕ್ಕಸ ಅಲೆಗಳ ಅಬ್ಬರ ಕೂಡ ತೀವ್ರವಾಗ್ತಾ ಇದೆ. ಈ ನಡುವೆ ಶಿರಾಡಿಯ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಕೊಚ್ಚೋಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಅನೇಕ ಜಿಲ್ಲೆಗಳಲ್ಲಿ ಅವಾಂತರಗಳೇ ಆಗ್ತಾ ಇದೆ. ಒಂದೆಡೆ ನದಿಗಳು ತುಂಬಿ ಹರಿದು ಜೀವಕಳೆ ಬರ್ತಾ ಇದ್ರೆ, ಮತ್ತೊಂದೆಡೆ ಅನೇಕ ಕಡೆಗಳಲ್ಲಿ ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತಾ ಇದೆ. ಜೀವ ಕೂಡ ಕಳೆದುಕೊಳ್ತಾ ಇದ್ದಾರೆ. ಮಂಗಳೂರಿನ ಸೂರತ್ಕಲ್ ಕಡಲಿನಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗ್ತಾ ಇದೆ. ಈ ರಕ್ಕಸ ಅಲೆಗಳ ಅಬ್ಬರಕ್ಕೆ ಶಿರಾಡಿಯ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚೋಗಿದೆ. ಗುಂಡಿ ರಸ್ತೆಯಲ್ಲೇ ವಾಹನ ಸವಾರರಿಗೆ ನರಕ ದರ್ಶನವಾಗ್ತಾ ಇದೆ. ಒಂದೆಡೆ ಮಳೆ ಆಗ್ತಾ ಇದೆ, ನೀರು ತುಂಬಿದೆ ರಸ್ತೆಯಲ್ಲಿ. ಇದೇ ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ದುಸ್ಥಿತಿ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕಾವೇರಿ ತೀರದಲ್ಲಿ ಆತಂಕ ಮೂಡ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮನೆಗಳು ಕುಸಿತವಾಗಿ ಒಂದು ಮಗು ಸೇರಿ ಇಬ್ಬರು ಬಚಾವಾಗಿದ್ದಾರೆ. ಸಕಲೇಶಪುರದಲ್ಲಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಉಂಟಾಗಿದೆ. ನಿರಂತರವಾಗಿ ಆಗ್ತಿರುವ ಮಳೆಯಿಂದಾಗಿ ಗ್ರಾಮಗಳು ಕಗ್ಗತ್ತಲೆಯಲ್ಲಿ ಮುಳುಗಿದಾವೆ. ಯಾಕಂದರೆ ಅನೇಕ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾವೆ. ಹೀಗಾಗಿ ವಿದ್ಯುತ್ ಸಂಪರ್ಕ ಇಲ್ಲದೆ ಬಾಗೆ ಗ್ರಾಮಸ್ಥರು ಪರದಾಟ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ರೈತರಿಗೆ ಒಂದೆಡೆ ಸಂತಸದ ವಿಚಾರ. ಯಾಕಂದರೆ ಪೂರ್ವ ಮುಂಗಾರು ಮಳೆ ಆಗ್ತಾ ಇದೆ. ಒಂದು ವಾರ ಮುಂಚೆಯೇ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಈ ನಡುವೆ ತೀವ್ರವಾಗಿ ಮುಂಗಾರು ಮಳೆ ಆಗ್ತಾ ಇರುವ ನಡುವೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದ್ರೆ ಅನೇಕ ಕಡೆಗಳಲ್ಲಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗ್ತಾ ಇದೆ. ಇನ್ನು ಅನೇಕ ಕಡೆಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದ್ದಾವೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದೇ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಒಂದು ದುಸ್ಥಿತಿ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಇದೀಗ ಮೈಸೂರಿನಲ್ಲಿ ಮಳೆಯ ಅಬ್ಬರ ಹೇಗಿದೆ? ಅದೇ ರೀತಿಯಾಗಿ ಮಳೆಯಿಂದ ಸಾಂಸ್ಕೃತಿಕ ನಗರಿಯ ಜನತೆ ಯಾವ ರೀತಿಯಾಗಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತ ಉಂಟಾಗ್ತಾ ಇದೆ ಅಂತ? ಸಂತೋಷ್, ಮೈಸೂರು, ಕೊಡಗು, ಚಾಮರಾಜನಗರ ಈ ಭಾಗಗಳಲ್ಲಿ ಆಗ್ತಾ ಇರತಕ್ಕಂತ ನಿರಂತರ ಮಳೆಯಿಂದಾಗಿ ಜನ ಒಂದ್ ರೀತಿ ಕಂಗಾಲಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಜನಜೀವನ ಅಷ್ಟರ ಮಟ್ಟಿಗೆ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕೊಡಗು ಭಾಗದಲ್ಲಿ ಆಗ್ತಾ ಇರತಕ್ಕಂತ ನಿರಂತರ ಮಳೆ ಇರಬಹುದು, ಮೈಸೂರು ಭಾಗದಲ್ಲಿ ಆಗ್ತಾ ಇರತಕ್ಕಂತ ಜೋರು ಮಳೆ ಏನಿದೆ ಇದು ಇಷ್ಟರ ಮಟ್ಟಿಗೆ ಅವಾಂತರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಕಾಣಬಹುದು, ಕೊಡಗಿನ ಭಾಗಮಂಡಲ ಇರಬಹುದು, ತಲಕಾವೇರಿಯ ಭಾಗ ಇರಬಹುದು, ಈ ಭಾಗಗಳಲ್ಲಿ ಸುರಿತಾ ಇರತಕ್ಕಂತ ಜೋರು ಮಳೆಯಿಂದ ಕಾವೇರಿ ನದಿ ಭರ್ತಿಯಾಗಿದೆ. ಜೂನ್ ಮತ್ತೆ ಜುಲೈ ತಿಂಗಳುಗಳಲ್ಲಿ ಭರ್ತಿ ಆಗ್ತಿದ್ದಂತಹ ತ್ರಿವೇಣಿ ಸಂಗಮ ಈಗ ಮೇ ತಿಂಗಳಲ್ಲೇ ಭರ್ತಿ ಆಗಿರ್ತಕ್ಕಂಥದ್ದು. ಇದು ಒಂದು ರೀತಿ ಜನರಲ್ಲಿ ಸಂತಸವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಆದ್ರೆ ಮಳೆಯಿಂದ ಆಗ್ತಾ ಇರತಕ್ಕಂತ ಅವಾಂತರ ಏನಿದೆ ಇದು ಜನರನ್ನ ಸಂಕಷ್ಟಕ್ಕೆ ದೂಡತಕ್ಕಂಥ ಕೆಲಸವನ್ನ ಮಾಡಿ. ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ಮೈಸೂರು ಜಿಲ್ಲೆಯನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಬೆಳಗ್ಗೆ ಏನು ಆಟೋ ಚಾಲಕರು ಎರಡು ಆಟೋಗಳು ಏನು ಮಳೆಯಿಂದಾಗಿ ಧರೆಗುರುಳಿದಂತಹ ಮರಕ್ಕೆ ಸಿಲುಕಿರ್ತಕ್ಕಂಥದ್ದು. ಪಿರಿಯಾಪಟ್ಟಣದ ಬೈಲ್ಕುಪ್ಪೆ ಬಳಿ ಒಂದು ಆಟೋ, ಗಿರೀಶ್ ಎಂಬಾತರ ಒಂದು ಆಟೋ ಏನಿದೆ, ಈ ಒಂದು ಆಟೋದ ಮೇಲೆ ಚಲಿಸುತ್ತಿದ್ದಂತಹ ಒಂದು ಆಟೋದ ಮೇಲೆಯೇ ಆ ಮರ ಉರುಳಿ ಬಿದ್ದಂತದ್ದು. ಈ ಒಂದು ಮರ ಉರುಳಿ ಬಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾದ್ರು. ಸಂಪೂರ್ಣವಾಗಿ ಆಟೋ ಜಖಂ ಆಗಿತ್ತು. ಇನ್ನ ಮೈಸೂರು ನಗರವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮೈಸೂರು ನಗರದಲ್ಲೂ ಕೂಡ ಕೆಆರ್ಎಸ್ ರಸ್ತೆ ಏನಿದೆ, CFRI ಹೊಂದಿಕೊಂಡಂತಿರುವಂತಹ KRS ರಸ್ತೆಯಲ್ಲಿ ಇಬ್ಬರು ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದಂತಹ ಆಟೋ ಒಂದರ ಮೇಲೆ ನೀಲಗಿರಿ ಮರಗಳು 3-4 ಮರಗಳು ಏಕಕಾಲಕ್ಕೆ ಬಿದ್ದಿರ್ತಕ್ಕಂಥ. ಇದರಿಂದಾಗಿ ಸಂಪೂರ್ಣವಾಗಿ ಆ ಒಂದು ಆಟೋ ಜಖಂ ಆಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಇಬ್ಬರು ಪ್ರಯಾಣಿಕರಿರ್ಬಹುದು, ಒಬ್ರು ಚಾಲಕರಿರ್ಬಹುದು, ಇವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಅವರಿಗೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಮೈಸೂರಿನ
ಯಾವ ಭಾಗಗಳಲ್ಲಿ ಮರಗಳು ಧರೆಗಳು ಇದ್ದಾವೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಒಂದು ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಗ್ರಾಮೀಣ ಭಾಗಗಳಲ್ಲಂತೂ ಈ ಒಂದು ಜೋರು ಮಳೆಯಿಂದಾಗಿ ಕೃಷಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಆಗದೇ ಇರುವಷ್ಟ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಜಲಾವೃತವಾಗಿದೆ ಅಲ್ಲಿಯ ಒಂದು ಕೃಷಿ ಜಮೀನುಗಳು. ಇನ್ನುಳಿದಂತೆ ಹಳೆಯ ಮನೆಗಳೇನಿದ್ದಾವೆ, ಈಗ ಮೈಸೂರಿನ ಹೊರವಲಯದಲ್ಲಿ ಇರತಕ್ಕಂತ ಗ್ರಾಮಗಳಲ್ಲಿ ಈಗಾಗಲೇ 3 ಮನೆಗಳು ಏನು ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಜೊತೆಗೆ KR ನಗರ ತಾಲೂಕಿನಲ್ಲೂ ಕೂಡ 3 ಮನೆಗಳು ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಇದರಿಂದಾಗಿ ಮನೆಗಳನ್ನ ಕಳೆದುಕೊಂಡಂತಹ ಜನ ಒಂದು ರೀತಿ ಸಂತ್ರಸ್ತರಾಗಿದ್ದಾರೆ. ಅವರ ಒಂದು ನೆರವಿಗೆ ಸರ್ಕಾರ ಕೂಡ ಮುಂದಾಗಬೇಕಾಗಿರ್ತಕ್ಕಂಥದ್ದು ಈಗ ಪ್ರಮುಖವಾದಂತಹ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಕೊಡಗಿನ ಭಾಗ ಏನಿದೆ, ಆ ಒಂದು ಕೊಡಗಿನ ಭಾಗಗಳಲ್ಲಿ ಸಾಕಷ್ಟು ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಜೊತೆಗೆ ಜೋರು ಮಳೆಯಿಂದಾಗಿ ಮರಗಳು ಧರೆಗುರುಳಿದಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿರ್ತಕ್ಕಂಥದ್ದು. ಇದರಿಂದಾಗಿ ಅಲ್ಲಿ ಆ ವಿದ್ಯುತ್ ಸಂಪರ್ಕ ಕಡಿತ ಆಗೋದ್ರ ಜೊತೆಗೆ ರಸ್ತೆಯ ಸಂಪರ್ಕವೂ ಕೂಡ ಕಡಿತವಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಗ್ರಾಮೀಣ ಭಾಗಗಳಿಂದ ನಗರ ಭಾಗಗಳಿಗೆ ಬರ್ತಕ್ಕಂಥವ್ರು ಇರಬಹುದು, ನಗರ ಭಾಗಗಳಿಂದ ಗ್ರಾಮೀಣ ಭಾಗಕ್ಕೆ ತೆರಳತಕ್ಕಂಥ ಜನ ಇರಬಹುದು, ಇವರೆಲ್ಲರೂ ಕೂಡ ಒಂದು ರೀತಿ ಸಂಕಷ್ಟಕ್ಕೀಡಾಗಿದ್ದಾರೆ. ಅದರಲ್ಲೂ ಕೂಡ ಈಗ ಮುಂಗಾರು ಆಗುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಏನು ರೈತರು ತಮ್ಮ ಜಮೀನುಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಜೋರಾದಂತಹ ಮಳೆ ಬಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರ ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಇಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಮೈಸೂರಿನ ಎಚ್ ಡಿ ಕೋಟೆ ತಾಲೂಕನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮೊದಲು ಭರ್ತಿ ಆಗ್ತಕ್ಕಂಥ ಒಂದು ಜಲಾಶಯ ಅಲ್ಲಿರ್ತಕ್ಕಂಥದ್ದು ಕಬಿನಿ ಜಲಾಶಯ. ಕೇರಳದಲ್ಲಿ ಸುರಿತಾ ಇರತಕ್ಕಂಥ ಜೋರು ಮಳೆಯಿಂದಾಗಿ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಸುಮಾರು 21,000 ಕ್ಯೂಸೆಕ್ಸ್ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಕೂಡ ಕಬಿನಿ ಜಲಾಶಯ ಭರ್ತಿಯಾದಂತಹ ಓಕೆ ಪುನೀತ್, ಹಾಗೆ ಸಂಪರ್ಕದಲ್ಲಿ ಇರಿ. ಇತ್ತ ಹಾಸನದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಹಾಸನದಲ್ಲಿ ಮಳೆಯ ಅವಾಂತರಗಳು ಹೇಗಿದ್ದಾವೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ವರುಣ ಕಳೆದ 3 ದಿನಗಳಿಂದಲೂ ಎಡಬಿಡದೆ ಸುರಿತಾ ಇರತಕ್ಕಂಥದ್ದು. ಒಂದು ಕಡೆ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಸಾಕಷ್ಟು, ಅಂದರೆ 17,000 ಕ್ಯೂಸೆಕ್ ನೀರು ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೊಂದು ಕಾವೇರಿ ನದಿ ಕೂಡ ಅರಕಲಗೂಡು ತಾಲೂಕಿನಲ್ಲಿ ಕಾವೇರಿ ನದಿ ಹರಿಯುತ್ತೆ. ಮಡಿಕೇರಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕಾವೇರಿ ನದಿ ಹರಿಯುವಂತಹ ಪ್ರದೇಶಗಳಲ್ಲಿ ಗ್ರಾಮಗಳಿಗೆ ಈಗಾಗಲೇ ತಾಲೂಕು ಆಡಳಿತ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾವಾಗ ಬೇಕಾದರೂ ಪ್ರವಾಹ ಬರುವುದು, ಹಾಗಾಗಿ ಅಲ್ಲಿ ಒಂದು ಸಹಾಯವಾಣಿಯನ್ನು ಕೂಡ ತೆರೆದಿದ್ದೀವಿ ಅನ್ನುವ ಮಾಹಿತಿಯನ್ನು ಅಲ್ಲಿನ ತಹಶೀಲ್ದಾರ್ TV5ಗೆ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ಮಳೆ ಹಾನಿ ಪ್ರದೇಶಕ್ಕೆ ಅಶೋಕ್, ವಿಪಕ್ಷ ನಾಯಕ ಅಶೋಕ್ ಕೂಡ ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಮತ್ತು ಆನೆಮಹಲ್ ಸ್ಥಳ ವೀಕ್ಷಣೆ ಮಾಡಿರುವಂಥದ್ದು. ಮಾಡಿ ಅಲ್ಲಿ ಒಂದಿಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಯಾಕಂತಂದರೆ ಕಳಪೆ ಕಾಮಗಾರಿ ಸಾಕಷ್ಟು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಜೊತೆಗೆ ಕೆಲಸ ಕಾಮಗಾರಿ ಆರಂಭವಾದ್ರೂ ಸಾಕಷ್ಟು ಸ್ಪೀಡಾಗಿ ಕೂಡ ಕೆಲಸ ಆಗ್ತಾ ಇರಲ್ಲ. ಇದನ್ನು ನೋಡಿದಂತಹ ಅಶೋಕ್ ಕೂಡ ಸಾಕಷ್ಟು ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಸಕಲೇಶಪುರ ಭಾಗದಲ್ಲಿ ವಿದ್ಯುತ್ ಇಲ್ಲದೆ ಸಾಕಷ್ಟು ಗ್ರಾಮಗಳು ಕೂಡ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಒಟ್ಟಾರೆ ಏನು ಸಕಲೇಶಪುರ ಭಾಗದಲ್ಲಿ 3 ದಿನಗಳಿಂದ ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಇನ್ನೂ 2 ತಿಂಗಳುಗಳ ಕಾಲ ಅಧಿಕಾರಿಗಳು ಸಕಲೇಶಪುರ ತಾಲೂಕಿನಲ್ಲಿ ಬೀಡು ಬಿಡಬೇಕು. ಜೊತೆಗೆ ಯಾರು ಕರೆ ಮಾಡ್ತಾರೆ, ದೂರವಾಣಿ ಕರೆ ಮಾಡ್ತಾರೆ, ಆ ಕರೆಯನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಅವರುಗಳಿಗೆ ಸ್ಪಂದಿಸಬೇಕು ಅನ್ನುವ ಮಾಹಿತಿಯನ್ನು ಜಿಲ್ಲಾಡಳಿತ ಈಗಾಗಲೇ ಕೊಟ್ಟಿರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಅವಾಂತರಗಳನ್ನು ಕೂಡ ಈಗಾಗಲೇ ಸೃಷ್ಟಿ ಮಾಡಿದೆ. ಅರಕಲಗೂಡು ತಾಲೂಕಿನಲ್ಲಿ ಮನೆ ಬಿದ್ದು ಅದೃಷ್ಟವಶಾತ್ ಅಲ್ಲಿದ್ದಂಥವರು ಕೂಡ ಪಾರಾಗಿದ್ದಾರೆ. ಜೊತೆಗೆ ನಿನ್ನೆ ಮಳೆ ಬಂದಂತಹ ಕಾರಣ 2 ಸಾವು ಕೂಡ ಆಗಿತ್ತು. ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಎಡಬಿಡದೆ ಸುರಿತಾ ಇದೆ ಮಳೆ. ಅದರಲ್ಲೂ ಮುಂಗಾರು ಮಳೆ ಜೂನ್ ಮೊದಲನೇ ವಾರ ಆರಂಭವಾಗಬೇಕಾಗಿತ್ತು, ಆದರೆ ಮೇ 25ನ ತಾರೀಕು, ಅಂದರೆ ಈಗ ಕಳೆದ 2-3 ದಿನಗಳಿಂದ ಆರಂಭವಾಗಿದೆ. ಇದು ಸಾಕಷ್ಟು ತಲೆನೋವು ಉಂಟಾಗಿರ್ತಕ್ಕಂಥದ್ದು. ಇಲ್ಲಿನ ರೈತರುಗಳಿಗೂ ಕೂಡ ಸಾಕಷ್ಟು ತಲೆನೋವು ಉಂಟಾಗಿದೆ. ಒಂದು ರೀತಿ ಜನಜೀವನ ಕೂಡ ಹಾಸನ ಜಿಲ್ಲೆಯಲ್ಲಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಸಂತೋಷ್. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಕರ್ನಾಟಕದಲ್ಲಿ ಮತ್ತೆ ಎಲ್ಲೆಲ್ಲಿ ಮಳೆಯಿಂದ ಅವಾಂತರಗಳಾಗಿದೆ ಅದನ್ನು ಕೂಡ ಆ ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ.